ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೈವ ಸೇವಕರಾದ ಅದೋನಿರಾಮ್ ಜಡ್ಸನ್ ಅವರ ಜೀವನದ ಕುರಿತು ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ಬೈಬಲ್ ಅಲ್ಲಿ ತಪ್ಪಿ ಹೋದ ಕುಮಾರನು ಲೋಕವೇ ಸರ್ವಸ್ವವು ಎಂದು ತಂದೆಯನ್ನು ಬಿಟ್ಟು ಹೋಗಿ ಎಲ್ಲವನ್ನು ಕಳೆದುಕೊಂಡ ನಂತರ ತನ್ನ ತಪ್ಪನ್ನು ಅರಿತುಕೊಂಡು ತಿರುಗಿ ತಂದೆಯ ಬಳಿಗೆ ಬಂದನು. ಅದೇ ರೀತಿ ಒಬ್ಬ ಯೌವನಸ್ಥನು ಲೋಕದಲ್ಲಿ ಏನೋ ಇದೆ ಎಂದು ತಿಳಿದು ದೇವರು ಇಲ್ಲ ಎಂದು ತನ್ನ ಹೆಸರನ್ನು ಪ್ರಖ್ಯಾತಿಪಡಿಸಿಕೊಳ್ಳಲು ಹೊರಟನು. ಆದರೆ ದೇವರೇ ಇಲ್ಲವೆಂದು ಹೇಳಿದ ಒಬ್ಬ ವ್ಯಕ್ತಿ ತನ್ನ ಮರಣದ ಸ್ಥಿತಿಯಲ್ಲಿ ದೇವರನ್ನು ಅರಿತುಕೊಳ್ಳಲು ವೇದನೆಯಿಂದ ಕೂಗುತ್ತಿರುವಾಗ ಆತನ ಕೂಗು ದೇವರ ಸನ್ನಿಧಿಗೆ ಮುಟ್ಟಿತು. ಆತನೇ ಮೊಟ್ಟ ಮೊದಲನೆಯ ಅಮೆರಿಕನ್ ಮಿಷನರಿ ಅದೋನಿರಾಮ್ ಜಡ್ಸನ್. ಅದೋನಿರಾಮ್ ಜಡ್ಸನ್ 1788ನೇ ವರ್ಷದಲ್ಲಿ ಆಗಸ್ಟ್ 9ರಂದು ಅಮೆರಿಕದ ಮಾಲ್ಡೆನ್ ನಲ್ಲಿ ಜನಿಸಿದರು. ಜಡ್ಸನ್ ಬಾಲ್ಯದಿಂದಲೇ ಉತ್ತಮ ನಾಗರಿಕತೆ ಮತ್ತು ಸಂಸ್ಕೃತಿಯ ವಾತಾವರಣದಲ್ಲಿ ಬೆಳೆದು ಬಂದರು. ಜಡ್ಸನ್ ಅವರ ತಂದೆ ತಾಯಿ ಭಕ್ತಿಯುಳ್ಳ ಮತ್ತು ಸಂಸ್ಕೃತಿಯುಳ್ಳವರು. ಜಡ್ಸನ್ ಅವರು ತನ್ನ 3ನೇ ವಯಸ್ಸಿನಲ್ಲಿ ಬೈಬಲ್ ಓದಲು ಕಲಿಯುತ್ತಿದ್ದರು. 4ನೇ ವಯಸ್ಸಿನಲ್ಲಿ ತನ್ನ ಸುತ್ತಲೂ ಇರುವ ಮಕ್ಕಳಿಗೆ ಬೋಧಿಸುತ್ತಿದ್ದನು. 10ನೇ ವಯಸ್ಸಿನಲ್ಲಿಯೇ ಗಣಿತಶಾಸ್ತ್ರ, ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿ ತತ್ವಶಾಸ್ತ್ರ ಗ್ರಂಥಗಳನ್ನು ಓದುತ್ತಿದ್ದನು. 19ನೇ ವಯಸ್ಸಿನಲ್ಲಿ ಬ್ರೌನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ದಿನಗಳಲ್ಲಿ ಜಾನ್ ಆರಮ್ಸ್ ಎಂಬ ನಾಸ್ತಿಕನೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡನು. ಆ ಸ್ನೇಹಿತನ ಪ್ರಭಾವದಿಂದ ಜಡ್ಸನ್ ದೇವರ ಮೇಲಿನ ನಂಬಿಕೆಯು ಕ್ಷೀಣಿಸಿ ಹೋಯಿತು ಮತ್ತು ಶೀಘ್ರದಲ್ಲಿ ಪಾಪದ ಜೀವನ ಮತ್ತು ಆಚಾರ ಭಕ್ತಿಗೆ ಅವರು ರೂಢಿಸಿಕೊಂಡರು. ಭಕ್ತಿ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗಿದ್ದು ನಾಟಕ ಸಮಿತಿಗಳಲ್ಲಿ ಪಾಲ್ಗೊಂಡು ಹೆಸರುವಾಸಿಯಾದರು. ಆದರೆ ಆತನ ಜೀವಿತದಲ್ಲಿ ಸಂತೋಷವಿಲ್ಲದೆ ಮಾನಸಿಕವಾಗಿ ಕುಗ್ಗಿಸಲ್ಪಡುತ್ತಿದ್ದನು. ಅಂತ ಪರಿಸ್ಥಿತಿಯಲ್ಲಿ ತನಗೆ ನಾಸ್ತಿಕತ್ವವನ್ನು ಕಲಿಸಿದ ಆತನ ಯೌವನ ಸ್ನೇಹಿತನು ವ್ಯಾಧಿಗ್ರಸ್ತನಾಗಿ ಬಹು ವೇದನೆಗೆ ಒಳಗಾಗಿ ಮರಣಿಸಿದನು. ಅದನ್ನು ಗಮನಿಸಿದ ಜಡ್ಸನ್ ತುಂಬಾ ಭಯಭ್ರಾಂತನಾಗಿ ತನ್ನ ಜೀವಿತದಲ್ಲಿ ದೇವರೇ ಇಲ್ಲ ಎಂದು ಹೇಳಿದ ತನ್ನ ಸ್ನೇಹಿತನು ತುಂಬಾ ಭಯಪಟ್ಟವನಾಗಿ ಮರಣಿಸಿದನು. ಇದನ್ನು ನೋಡಿದ ಜಡ್ಸನ್ ತುಂಬಾ ಭಯಪಟ್ಟನು. ತನ್ನ ಸ್ನೇಹಿತನು ಹೇಳಿದ ಮಾತುಗಳೆಲ್ಲವೂ ಸುಳ್ಳು ಎಂದು ತಿಳಿದು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪಶ್ಚಾತ್ತಾಪ ಪಟ್ಟನು ಮತ್ತು ಜಡ್ಸನ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. ಈ ಲೋಕ ಜೀವಿತವು ಬಹು ಅಲ್ಪವುಳ್ಳದೆಂದು ತಿಳಿದು ಮರಣಿಸಿದ ನಂತರ ಶಾಶ್ವತ ಜೀವನವಿದೆ ಎಂದು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಹೋದರೆ ಶಾಶ್ವತ ನರಕವೇ ಎಂದು ಗ್ರಹಿಸಿಕೊಂಡನು. 6 ವಾರಗಳು ಕಳೆಯುವುದಕ್ಕಿಂತ ಮುಂಚೆಯೇ ಮಾನಸಾಂತರ ಹೊಂದಿ ತನ್ನ 20ನೇ ವಯಸ್ಸಿನಲ್ಲಿ ತನ್ನ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಂಡನು. ಅಷ್ಟು ಮಾತ್ರವಲ್ಲದೆ ತಾನು ಒಬ್ಬ ಮಿಷನರಿಯಾಗಿ ಸುವಾರ್ತೆಯೂ ಇಲ್ಲದ ಪ್ರಾಂತಗಳಿಗೆ ಹೋಗಿ ಆತ್ಮಗಳನ್ನು ಸಂಪಾದಿಸಬೇಕೆಂದು ಬಯಸಿದನು. ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಪ್ರಕಟಿಸಬೇಕೆಂದು ಆಶೆಯೊಂದಿತ್ತು. ನೂತನವಾಗಿ ವಿವಾಹವಾದ ಹ್ಯಾನ್ ಅಜಲ್ಟೇನ್ ಎಂಬ ತನ್ನ ಹೆಂಡತಿಯೊಂದಿಗೆ ಪ್ರಯಾಣಿಸಿದನು. ಪ್ರಯಾಣದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ 1812ನೇ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಕಲ್ಕತ್ತಾಗೆ ಸೇರಿದನು. ಆದರೆ ಆ ಸಮಯದಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಸೇರಿದ ಈಸ್ಟ್ ಇಂಡಿಯಾ ಕಂಪನಿಯವರು ಅಮೆರಿಕ ಮಿಷನರಿಗಳು ತಕ್ಷಣವೇ ಹಿಂದಿರುಗಿ ಹೋಗಬೇಕೆಂದು ಆಜ್ಞೆ ಮಾಡಿದರು. ನಾವು ಸುವಾರ್ತೆ ಸೇವೆಯನ್ನು ಮಾಡಲು ಪೂರ್ವ ದೇಶಸ್ಥರ ಬಳಿಗೆ ಬಂದೆವು ಎಂದ ಜಡ್ಸನ್ಗೆ ಇಂಡಿಯಾದಲ್ಲಿ ಕಾಲಿಡಲು ಸ್ಥಳವೂ ಇಲ್ಲದೆ ಇರುವುದರಿಂದ ಬರ್ಮಾಕ್ಕೆ ಸಾಗುತ್ತಿರುವ ಒಂದು ಹಡಗನ್ನು ಹತ್ತಿ 1813ನೇ ವರ್ಷದಲ್ಲಿ ಬರ್ಮಾ ದೇಶಕ್ಕೆ ಸೇರಿದನು. ಬರ್ಮಾ ದೇಶವು ಬಹು ಅಂಧಕಾರದಲ್ಲಿ ಮುಳುಗಿದ್ದ ದೇಶವಾಗಿತ್ತು. ಕ್ರಿಸ್ತನ ಸುವಾರ್ತೆಯನ್ನು ಬೋಧಿಸುವವರನ್ನು ಮತ್ತು ಅಂಗೀಕರಿಸುವವರನ್ನು ಮಾನಸಿಕ ರೋಗಿಗಳಂತೆ ನೋಡಿ ಅವರನ್ನು ಹಲ್ಲೆಗೊಳಪಡಿಸುತ್ತಿದ್ದರು. ಆದರೂ ಕರ್ತನ ಮೇಲೆ ಭಾರವನ್ನು ಹಾಕಿ ಅವರು ಬರ್ಮಾದ ರಂಗುಲ್ ಪಟ್ಟಣದಲ್ಲಿ ಪ್ರವೇಶಿಸಿದರು. ಬಹಳ ಅಸೌಕರ್ಯಗಳಿಂದ ಕೂಡಿದ ಕೆಸರು ಕಸದ ವಾಸನೆಯಿಂದ ತುಂಬಿದ ಆ ಪಟ್ಟಣದಲ್ಲಿ ಜಡ್ಸನ್ ಅವರ ಪತ್ನಿ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದರು. ಅಸಾಧಾರಣ ಆಚಾರ ವಿಚಾರಗಳಿಂದ ತುಂಬಿದ ಆ ಜನರ ನಡುವೆ ವಾಸಿಸುತ್ತಾ ಬಹಳಷ್ಟು ಪ್ರಯಾಸಗೊಂಡು ಬರ್ಮಾ ಭಾಷೆಯನ್ನು ಕಲಿತರು. ಈ ಮಧ್ಯೆ ಅವರ 8 ತಿಂಗಳ ಮಗುವು ಮೃತಪಟ್ಟನು. ಅವರು ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಆದರೆ ಆ ದೇಶವನ್ನು ಬಿಟ್ಟು ಹೋಗಲು ಒಪ್ಪಿರಲಿಲ್ಲ. ಆ ದೇಶದ ಜನರನ್ನು ಕ್ರಿಸ್ತನಿಗಾಗಿ ನಿರ್ಧರಿಸಿದರು. ಜಡ್ಸನ್ ದಂಪತಿಗಳು
ಶ್ರೀಗಳು ಬರ್ಮಾ ಭಾಷೆಯನ್ನು ಕಲಿಸುವ ಒಂದು ಶಾಲೆಯನ್ನು ಪ್ರಾರಂಭಿಸಿದರು. ವಿದ್ಯಾಭ್ಯಾಸದ ಜೊತೆಗೆ ವಾಕ್ಯವನ್ನು ಬೋಧಿಸುತ್ತಿದ್ದರು. ಜಡ್ಸನ್ ಪ್ರಯಾಸದ ಫಲಿತವಾಗಿ 6 ವರ್ಷಗಳ ನಂತರ ಮಾವಿನಾಸ್ ಎಂಬ ವ್ಯಕ್ತಿ ಮೊಟ್ಟ ಮೊದಲು ಕ್ರಿಸ್ತನನ್ನು ಸ್ವೀಕರಿಸಿದರು. ಸುವಾರ್ತೆಯ ಸೇವೆ ವೃದ್ಧಿಯಾಗುತ್ತಿರುವ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಇನ್ನೊಂದು ಧರ್ಮವನ್ನು ಅನುಸರಿಸಬಾರದು ಎಂಬ ಕಾನೂನು ರೂಪುಗೊಳ್ಳಿತು. ರಾಜದಂಡನೆಗೆ ಭಯಪಟ್ಟು ಬರ್ಮಾವನ್ನು ಬಿಟ್ಟು ಹೋಗಬೇಕೆಂದು ಯೋಚನೆಗಳು ಉಂಟಾದವು. ಆದರೆ ದೇವರ ವಾಗ್ದಾನಗಳನ್ನು ಜ್ಞಾಪಕ ಮಾಡಿಕೊಂಡು ಜಡ್ಸನ್ ಬಲವನ್ನು ಹೊಂದಿದರು. ಬ್ರಿಟಿಷರು ಬರ್ಮಾವನ್ನು ಆಕ್ರಮಿಸುತ್ತಿದ್ದಾಗ ಜಡ್ಸನ್ ಅವರು ಬ್ರಿಟಿಷರಿಗೆ ಯಾವುದೋ ರಹಸ್ಯವನ್ನು ಬಿಚ್ಚಿ ಇಟ್ಟಿದ್ದಾರೆ ಎಂಬ ಆರೋಪವನ್ನು ಹಾಕಿ ಅವರನ್ನು ಕಾರಾಗೃಹಕ್ಕೆ ತಳ್ಳಲಾಯಿತು. ಆ ಕಾರಾಗೃಹ ತುಂಬಾ ಅಸೌಕರ್ಯವಾಗಿದ್ದು ಹಿಂಸೆಯಿಂದ ಕೂಡಿತು. ಅವರು ಅಲ್ಲಿ 20 ತಿಂಗಳು ಕಳೆದರು. ಆ ಅವಧಿಯಲ್ಲಿ ಅವರ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅವರು ತನ್ನ ಮಗಳನ್ನು ಆ ಸೆರೆಮನೆಯ ಹತ್ತಿರ ಬಂದು ತೋರಿಸಿದಳು. ಅವರು ಭಾಷಾಂತರ ಮಾಡಿದ ಹೊಸ ಒಡಂಬಡಿಕೆಯನ್ನು ತಲೆಯ ಹೊದಿಕೆಯೊಳಗೆ ಇಟ್ಟು ಅವರಿಗೆ ಕೊಟ್ಟಳು. 20 ತಿಂಗಳುಗಳು ಕಳೆದ ನಂತರ ಜಡ್ಸನ್ ಅವರನ್ನು ಬಿಡುಗಡೆ ಮಾಡಲಾಯಿತು. ಅವರು ತಮ್ಮ ಮನೆಗೆ ಹಿಂದಿರುಗುವಾಗ ಅವರ ಪತ್ನಿ ಹನಿ ಗಂಭೀರ ರೋಗಗಳಿಂದ ಬಾಧೆ ಪಡುತ್ತಿದ್ದಳು ಮತ್ತು ಅವರ ಮಗು ಕೂಡ ಅಸ್ವಸ್ಥವಾಗಿತ್ತು. ಅನಂತರ ಅವರ ಪತ್ನಿ ತೀವ್ರ ಜ್ವರದಿಂದ ಮರಣಿಸಿದರು. ಅನಂತರ ಮಗು ಕೂಡ ಮೃತಪಟ್ಟಿತು. ಇದು ಜಡ್ಸನ್ ಅವರಿಗೆ ಅಪಾರವಾದ ದುಃಖವನ್ನು ಉಂಟು ಮಾಡಿತು. ಆದರೂ ದೇವರನ್ನು ಎಂದಿಗೂ ನಿಂದಿಸದೆ ಜಡ್ಸನ್ ತನ್ನ ಸೇವೆಯನ್ನು ಮುಂದುವರಿಸಿದರು. ತದನಂತರ ಶ್ರದ್ಧೆಯಿಂದ 16 ವರ್ಷಗಳ ಕಾಲ ಶ್ರಮಿಸಿದ ನಂತರ 1840 ವೇಳೆಗೆ ಜಡ್ಸನ್ ಅವರು 100ಕ್ಕೂ ಹೆಚ್ಚು ಜನರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟರು. ಅವರು ಪರಿಶುದ್ಧ ಗ್ರಂಥವನ್ನು ಬರ್ಮಾ ಭಾಷೆಗೆ ಅನುವಾದಿಸಿದರು ಮತ್ತು ಇಂಗ್ಲಿಷ್ ಬರ್ಮಾ ನಿಘಂಟನ್ನು ರಚಿಸಿದರು. 34 ವರ್ಷಗಳ ಕಾಲ ಅನೇಕ ಕಷ್ಟಗಳನ್ನು ಸಹಿಸಿಕೊಂಡು ಸೇವೆಯನ್ನು ಮಾಡಿದರು. ಆದ ಕಾರಣ ಮಂದ ದೃಷ್ಟಿಯುಳ್ಳವನಾಗಿ ಗಾಢವಾದ ತಲೆನೋವಿಗೆ ಗುರಿಯಾಗಿ ದೇಹದಲ್ಲಿ ಅನೇಕ ಬಲಹೀನತೆಗಳು ಉಂಟಾದವು. ಕ್ರಿಸ್ತನ ಶಿಲುಬೆಯ ಪ್ರೀತಿಯನ್ನು ಸ್ಥಿರವಾಗಿ ಸ್ಥಾಪಿಸುವವರೆಗೆ ಈ ಪ್ರಾಂತವನ್ನು ಬಿಡುವುದಿಲ್ಲ ಎಂದು ಹೇಳಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಸಹಿಸಿಕೊಂಡು ಹೆಂಡತಿ ಮಕ್ಕಳನ್ನು ತನ್ನ ಆರೋಗ್ಯವನ್ನು ಕೊನೆಗೆ ತಮ್ಮ ಪ್ರಾಣವನ್ನು ಹೋಗುವವರೆಗೆ ಅಲ್ಲಿಯೇ ಇದ್ದು ಸೇವೆಯನ್ನು ಮಾಡಿ ತನ್ನ 62ನೇ ವರ್ಷದಲ್ಲಿ ಅಂದರೆ 1850 ಏಪ್ರಿಲ್ 12ರಂದು ಬೆಳಿಗ್ಗೆ 4:10 ಬರ್ಮಾ ಮಿಷನರಿ ಎಂದೇ ಪ್ರಸಿದ್ಧರಾಗಿದ್ದ ಜಡ್ಸನ್ ಅವರು ಕರ್ತನಲ್ಲಿ ನಿದ್ರಿಸಿದರು. ಜಡ್ಸನ್ ಅವರು ಎಂದಿಗೂ ಇಷ್ಟಪಟ್ಟ ಕಪ್ಪು ಸೂಟನ್ನು ಧರಿಸಿ ಮೌನವಾಗಿಯೇ ಅವರ ದೇಹವನ್ನು ಹಡಗಿನಿಂದ ಸಮುದ್ರದ ಅಲೆಗಳ ನಡುವೆ ಬಿಡಲಾಯಿತು. ಅಲ್ಲಿ ಯಾವುದೇ ಶವ ಸಂಸ್ಕಾರ ಸ್ಥಳಗಳು ಇಲ್ಲದೆ ಇರುವುದರಿಂದ ಅದೋನಿರಾಮ್ ಜಡ್ಸನ್ ಅವರ ಜೀವನದಿಂದ ಕೆಲವು ಪಾಠಗಳನ್ನು ಕಲಿಯಬಹುದು. ಅವರು ಅನೇಕ ಕಷ್ಟಗಳಿಗೂ ವೈಯಕ್ತಿಕ ತ್ಯಾಗಗಳಿಗೂ ಬಗ್ಗದೆ ನಂಬಿಕೆಯಲ್ಲಿ ದೃಢವಾಗಿದ್ದು ತಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಿ ಸುವಾರ್ತೆಯನ್ನು ಬೋಧಿಸುವ ಗುರಿಯೊಂದಿಗೆ ಬಾಳಿದರು. ತೀವ್ರ ಹಿಂಸೆ, ಆಧ್ಯಾತ್ಮಿಕ ಮತ್ತು ಭೌತಿಕ ಕಷ್ಟಗಳ ನಡುವೆಯೂ ಅವರು ತಮ್ಮ ಸೇವೆಯನ್ನು ನಿರ್ವಹಿಸಿದರು. ಸತ್ಯವೇದವನ್ನು ಬರ್ಮಾ ಭಾಷೆಗೆ ಅನುವಾದಿಸಿ ಜನರ ಬದುಕುಗಳನ್ನು ಬದಲಾಯಿಸಲು ಶ್ರಮಿಸಿದರು. ಎಲ್ಲದರ ನಡುವೆ ಕ್ರಿಸ್ತನ ಶಿಲುಬೆಯ ಪ್ರೀತಿಯನ್ನು ಸಾರಿದರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.